ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನೀವು ರೇಷನ್ ಕಾರ್ಡ್ ಪ್ರಿಂಟ್ನ ಯಾವ ರೀತಿ ತೊಗೊಳ್ಳೋದು, ಅದು ಕೂಡ ಒರಿಜಿನಲ್ ವೆಬ್ಸೈಟ್ಗೆ ಹೋಗಿ ಕಲರ್ ಪ್ರಿಂಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ಕೂಡ ವಿತೌಟ್ ವಾಟರ್ ಮಾರ್ಕ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಈ ಥರ ಕಾಪಿ ಮೇಲ್ಗಡೆ ನೇಮು ಬರುತ್ತೆ. ಈ ಥರ ಇದ್ದರೆ ನಿಮಗೆ ಜೆರಾಕ್ಸ್ ಮಾಡಲಿಕ್ಕೆ ಹೋದರೆ ತೊಂದರೆ ಆಗುತ್ತೆ ಸ್ನೇಹಿತರೆ. ಇದು ಡೂಪ್ಲಿಕೇಟ್ ಅಂತ ಹೇಳ್ತಾರೆ. ನೀವು ಇದನ್ನು ರಿಮೂವ್ ಮಾಡಿಕೊಂಡು ಒರಿಜಿನಲ್ ಪ್ರಿಂಟ್ನ ಯಾವ ರೀತಿ ತೊಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಹೋಗಿ ahara.kr.nic.in ಅಂತ ಟೈಪ್ ಮಾಡಿದ್ರೆ ಸ್ನೇಹಿತರೆ, ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಸೇವೆಗಳು ಅಂತ ಕಾಣ್ತಾ ಇದೆ ನೋಡಿ ಕಾರ್ನರಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಈ ಥರ ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಸ್ಥಿತಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಹೊಸ ಪಡಿತರ ಚೀಟಿಯ ಸ್ಥಿತಿ ಅಂತ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ 3 ಡಿವಿಷನಲ್ಲಿ ಕಾಣುತ್ತೆ. ನಿಮ್ಮದು ರೇಷನ್ ಕಾರ್ಡ್ ಯಾವ ಡಿವಿಷನ್ಗೆ ಬರುತ್ತೆ ನೋಡ್ಕೊಳ್ಳಿ. ನಮ್ಮದು ಇವಾಗ ಬೆಳಗಾವಿ ಮೈಸೂರು ಡಿವಿಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಪಡಿತರ ಚೀಟಿ ವಿವರ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ವಿತ್ OTP ವಿತೌಟ್ OTP ಅಂತ 2 ಆಪ್ಷನ್ ಬರುತ್ತೆ. ವಿತ್ OTP ಅಂದರೆ ನಿಮ್ಗೆ ಆಧಾರ್ ಲಿಂಕ್ ಆಗಿರೋ ಫೋನ್ಗೆ ಒಂದು OTP ಬರುತ್ತೆ. ಅದನ್ನು ಹಾಕಿದ್ರೆ ಕಾರ್ಡು ಡೌನ್ಲೋಡ್ ಮಾಡ್ಕೋಬೋದು. ನಂತರ ನೀವು ಇಲ್ಲಿ RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ಆ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಬ್ಬ ಸದಸ್ಯರನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಗೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಆ ವ್ಯಕ್ತಿಗೆ ರಿಜಿಸ್ಟರ್ ಆಗಿರೋ ಆಧಾರ್ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಕೆಳಗಡೆ ಹಾಕಬೇಕಾಗತ್ತೆ. OTPನ ಹಾಕಿ ಮತ್ತೆ ನೀವು ಗೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ ಸ್ನೇಹಿತರೆ, ನಾನು OTP ಹಾಕ್ತಾಯಿದ್ದೀನಿ. OTP ಹಾಕಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ವಿವರಗಳು ಶೋ ಆಗುತ್ತೆ. ಇಲ್ಲಿ ನೀವು KYC ಆಗಿದ್ದರೆ ಈ ರೀತಿ ಎಸ್ ಅಂತ ಬಂದಿರಬೇಕು. ನೋ ಅಂತ ಬಂದಿದ್ದರೆ ನೀವು KYC ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ ಆ್ಯಕ್ಟಿವ್ ಅಂತ ಬರ್ತಾಯಿದೆ. ಆ್ಯಕ್ಟಿವ್ ಅಂದರೆ ನಿಮ್ಮ ರೇಷನ್ ಕಾರ್ಡು ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಆ್ಯಕ್ಟಿವ್ ಅಂದರೆ ರನ್ನಿಂಗ್ ಇದೆ ಅಂತ ಅರ್ಥ. ಇಲ್ಲಿ ನೀವು ಕೆಳಗಡೆ ಪಡಿತರ ಚೀಟಿ ವಿವರ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ರೇಷನ್ ಕಾರ್ಡ್ನ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇದನ್ನೇ ನಾನು ಹೇಳಿದ್ದು ಸ್ಪೆಸಿಮೆನ್ ಕಾಪಿ ಅಂತ ಕಾಣ್ತಾ ಇದೆ ಅಂತ, ಇದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ, ಇದನ್ನು ರಿಮೂವ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಮುಂದೆ ತೋರಿಸ್ಕೊಡ್ತೀನಿ. ಏನಿಲ್ಲ ಸ್ನೇಹಿತರೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಡೆಸ್ಕ್ಟಾಪ್ನಲ್ಲಿ F12 ಅಂತ ಒಂದು ಬಟನ್ ಇರುತ್ತೆ. F12 ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಲೆಫ್ಟ್ ಸೈಡಲ್ಲಿ ಕೆಲವು ಆಪ್ಷನ್ಗಳು ಓಪನ್ ಆಗುತ್ತೆ. ಮತ್ತು ನೀವು Ctrl F ಅಂತ ಮಾಡಬೇಕಾಗತ್ತೆ. Ctrl F ಅಂತ ಮಾಡಿದ ನಂತರ ಈ ಥರ ಒಂದು ಸರ್ಚ್ ಬಾರ್ ಬರುತ್ತೆ. ಆ ಸರ್ಚ್ ಬಾರಲ್ಲಿ ನೀವು ಸ್ಪೆಸಿಮೆನ್ ಕಾಪಿ ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ ನಂತರ ನಿಮಗೆ ಅಲ್ಲೊಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ, ಸ್ಪೆಸಿಮೆನ್ ಕಾಪಿ ಎಲಿಮೆಂಟ್ ಡಿಲೀಟ್ ಅಂತ. ನಿಮ್ಮ ಮೌಸ್ನ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಡಿಲೀಟ್ ಎಲಿಮೆಂಟ್ ಅಂತ ಕಾಣುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಅದು ಡಿಲೀಟ್ ಆಗುತ್ತೆ ಸ್ನೇಹಿತರೆ. ನಂತರ ನಿಮಗೆ ಈ ರೀತಿ ವಿತೌಟ್ ಎಲಿಮೆಂಟ್ ಇರೋವಂಥ ಸ್ಪೆಸಿಮೆನ್ ಕಾಪಿ ರಿಮೂವ್ ಆಗಿರ್ತಕ್ಕಂಥ ಕಾಪಿ ಕಾಣುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಇಲ್ಲ ಅಂದರೆ ಈ ಕಾಪಿನ ಪ್ರಿಂಟ್ ಮಾಡಿಕೊಂಡು ನೀವು ಲ್ಯಾಮಿನೇಷನ್ ಮಾಡಿಕೊಂಡು ನೀವು ಸರ್ಕಾರಿ ಕಚೇರಿಗಳು ಮತ್ತು ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದು ಒರಿಜಿನಲ್ ರೇಷನ್ ಕಾರ್ಡ್ ಆಗಿರುತ್ತೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಒಂದು ಲೈಕು ಶೇರು ಮಾಡಿ ಸ್ನೇಹಿತರೆ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.